ವೀಕ್ಷಕರೇ, ನಿಮ್ದು ಧನಸ್ಸು ರಾಶಿನ ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈ ಕೂಡ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡ್ಕೊಂಡು ಬನ್ನಿ. ಧನಸ್ಸು ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ವಿಚಾರ ಯಾವ ತರ ಇದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳೋದಾದ್ರೆ, ಪೆಂಡಿಂಗ್ ಇರುವಂತಕ್ಕಂಥ ಕೆಲಸಗಳು ಪೂರ್ಣವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಉನ್ನತ ಮಟ್ಟದ ಪ್ರಗತಿಯನ್ನ ಕಾಣ್ತಾ ಬರ್ತೀರಿ. ಉದ್ಯೋಗ ಬದಲಾವಣೆ ಮಾಡ್ಬೇಕಂತಿರೋರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಫರ್ ಲೆಟರ್ ಬರುವಂತದ್ದಾಗಿರ್ಬಹುದು. ಉದ್ಯಮಗಳಿಗೆ ಹೊಸ ಒಪ್ಪಂದಗಳಿಂದ ಲಾಭವನ್ನ ನೀವು ಕಾಣ್ತಾ ಬರ್ತೀರಿ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಆರ್ಥಿಕವಾಗಿ ಇದು ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಮಾಸವಾಗಿರುತ್ತೆ. ಶೇರ್ ಮಾರ್ಕೆಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಭೂಮಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಅತ್ಯಂತ ಲಾಭವನ್ನ ಕೊಡುವಂತಕ್ಕಂಥ ಬಿಸ್ನೆಸ್ಗಳಾಗಿರುತ್ತೆ. ಮತ್ತೆ ಬೇರೆಯವರಿಗೆ ಸಾಲ ನೀಡಿದ ಹಣ ಅಥವಾ ಯಾವ್ದಾದ್ರು ಒಂದು ಅಮೌಂಟ್ ಸ್ಟ್ರಕ್ ಆಗಿದ್ರೆ ನಿಮಗೆ ಅವು ನಿಮ್ಮ ಕೈಗೆ ಸೇರುವಂತಕ್ಕಂಥ ತಿಂಗಳು ಆಗಸ್ಟ್ ಆಗಿದೆ. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ವೀಕ್ಷಕರೇ, ಹಳೆಯ ಕಾಯಿಲೆಗಳಿಗೆ ನೀವು ಮುಕ್ತಿಯನ್ನ ಪಡಿತೀರಿ. ಕೆಲವು ಗ್ರಹಗಳ ಪ್ರಭಾವದಿಂದ ಆಕ್ಟಿವ್ ಆಗಿ ಮತ್ತು ಉತ್ಸಾಹದಿಂದ ಇರ್ತೀರಿ. ಪ್ರಯಾಣ ಮಾಡುವಾಗ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗ್ತಕ್ಕಂಥದ್ದು. ಇನ್ನು ಶಿಕ್ಷಣ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್ ಆಗಿರತಕ್ಕಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುವಂತದ್ದು ಇರುತ್ತೆ. ಹೈಯರ್ ಎಜುಕೇಶನ್ ಅಥವಾ ಫಾರಿನ್ ಹೋಗಿ ಏನ್ ಎಜುಕೇಶನ್ ಮಾಡ್ಬೇಕಂತ ಇದ್ರಿ ಅಂತವ್ರಿಗೆ ಈ ತಿಂಗಳು ಉತ್ತಮ ಅವಕಾಶಗಳು ಬರ್ತಕ್ಕಂಥದ್ದು ಇರುತ್ತೆ. ಇನ್ನು ಏಕಾಗ್ರತೆ ಹೆಚ್ಚಾಗುವಂತದ್ದಾಗಿರ್ಬೋದು, ಕಠಿಣ ವಿಷಯಗಳನ್ನು ಕೂಡ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ತಿಂಗಳಿದಾಗಿರುತ್ತೆ ನಿಮಗೆ. ಹಾಗೇನೆ ಇನ್ನು ಕುಟುಂಬ ಮತ್ತು ಪ್ರೇಮ ಅಂತ ಬಂದಾಗ ಮನೆಯಲ್ಲಿ ನೆಮ್ಮದಿ ಅಥವಾ ಶಾಂತಿ ವಾತಾವರಣ, ಪ್ರೀತಿ ಸಾಮರಸ್ಯ ಹೆಚ್ಚಾಗಿರುವಂತದ್ದು. ಮನೆಯಲ್ಲಿ ಧಾರ್ಮಿಕ ಕಾರ್ಯ ಅಥವಾ ಶುಭ ಕಾರ್ಯಗಳನ್ನ ನೀವು ಮಾಡುವುದಿರುತ್ತೆ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಪ್ರೀತಿ ಗಾಢವಾಗಿರುವಂತದ್ದಾಗಿರ್ಬೋದು. ಪ್ರೇಮದಿಂದ ಮದುವೆ ಕಡೆ ಅಂದ್ರೆ ನೀವೇನ್ ಪ್ರೀತಿಸ್ತಾ ಇರ್ತೀರಿ ಅವರು ಮದುವೆ ಕಡೆ ಹೋಗುವಂತಕ್ಕಂಥ ಅಥವಾ ಮದುವೆ ಬಗ್ಗೆ ಮಾತುಕತೆ ಮಾಡ್ಲಿಕ್ಕೆ ಈ ತಿಂಗಳು ಅತ್ಯಂತ ಅನುಕೂಲಕರವಾಗಿರತಕ್ಕಂಥದ್ದು. ಕೊನೆಯದಾಗಿ ಸಂಗಾತಿಯೊಂದಿಗೆ ಪ್ರವಾಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾರಾದ್ರೂ ಪ್ರೆಗ್ನೆನ್ಸಿ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ರೆ ಅಂತವರಿಗೆ ಶುಭವಾರ್ತೆಗಳನ್ನ ನೀವು ಕೇಳುವಂತದ್ದಾಗಿರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ವಿಷ್ಣು ಆರಾಧನೆ ಮಾಡುವಂಥದ್ದು ಬಹಳ ಉಚಿತವಾಗಿರ್ತಕ್ಕಂಥದ್ದು. ಧನಿಷ್ಠ ನಕ್ಷತ್ರ ಇರುವಂತಕ್ಕಂತಹ ದಿನ ಹಳದಿ ಸೇವಂತಿಗೆಯನ್ನ ನೀಡಿ ಕಡಲೆಕಾಳು ದಾನ ಮಾಡ್ತಾ ಬನ್ನಿ ನವಗ್ರಹ ದೇವಸ್ಥಾನದಲ್ಲಿ. ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ನೆಗೆಟಿವ್ನ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಳೇನಾದ್ರೂ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.